ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಮಿಷಿನ್, ನಾನು ಆಲ್ರೆಡಿ ಒಂದು ಮಿಷಿನಲ್ಲಿ ಓರ್ಲಾಕು ಜಿಗ್ಜಾಗು ಸ್ಟಿಚಿಂಗ್ ಮಾಡೋದು ಹೇಳಿದ್ದೀನಿ. ಆ ಮಿಷಿನ್ ತೊಗೊಳ್ಳಿ ಅಂತ. ಇವಾಗ ಆಲ್ರೆಡಿ ಮಿಷಿನ್ ತೊಗೊಂಡಿರ್ತೀರಾ, ಸ್ಟಿಚಿಂಗ್ ಇರುತ್ತೆ, ಆದರೆ ಓರ್ಲಾಕ್ ಮಾಡೋಕ್ಕೆ ಮಿಷಿನ್ ಬೇರೆ ತೊಗೋಬೇಕು, ಅಯ್ಯಪ್ಪ ಅದಕ್ಕೆ ಬೇರೆ ದುಡ್ಡು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಇದೊಂದು ಟ್ರಿಕ್ ಯೂಸ್ ಮಾಡಿ ನೀವು ಆರಾಮಾಗಿ ಓರ್ಲಾಕ್ನ ಈಸಿಯಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದೊಂದು ಐಟಮ್ ನಿಮ್ಮ ಹತ್ರ ಇದ್ದುಬಿಟ್ರೆ, ಈ ಕತ್ರಿ ನಿಮ್ಮ ಹತ್ರ ಇದ್ದುಬಿಟ್ರೆ ನೀವು ಆರಾಮಾಗಿ ಓರ್ಲಾಕ್ನ ಮಾಡ್ಕೋಬೋದು. ಇವಾಗ ಮಿಷಿನೇ ಬೇಕಾಗಿಲ್ಲ. ಇವಾಗ ಕೆಲವರು ಹಂಗೆ ಕೊಡೋದಕ್ಕಿಂತ ಈ ಥರ ಮಾಡಿಕೊಡಿ, ಓರ್ಲಾಕ್ ಥರ ಸೂಪರಾಗಿರುತ್ತೆ. ಎಳೆನೂ ಬಿಚ್ಕೊಳ್ಳಲ್ಲ, ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಬೇಕು ಅಂದರೆ ಈ ಥರ ಟ್ರೈ ಮಾಡಿ. ನಾನು ಅದಕ್ಕೋಸ್ಕರನೇ ಇದು ವಿಡಿಯೋ ಮಾಡ್ತಾ ಇರೋದು. ಇವಾಗ ಕೆಲವರು ಮಿಷಿನ್ ತಗೊಂಡಿರ್ತಾರೆ, ಆಲ್ರೆಡಿ ಮಿಷಿನ್ ಇರುತ್ತೆ, ಜಿಗ್ಜಾಗ್ ಮಿಷಿನ್ ತೊಗೊಳಕ್ಕಾಗಲ್ಲ, ಓರ್ಲಾಕ್ ಮಿಷಿನ್ ತೊಗೊಳಕ್ಕಾಗಲ್ಲ ಅಂತೆ ಅವರು ಈ ಥರದೊಂದು ಕತ್ರಿ ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ನೀವು ಓರ್ಲಾಕ್ನ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಆಲ್ರೆಡಿ ಒಂದು ಸ್ಟಿಚಿಂಗ್ ಆಗಿರೋ ಬ್ಲೌಸ್ ತೊಗೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಿ. ಲಾಸ್ಟ್ಗೆಲ್ಲ ಸ್ಟಿಚ್ ಹಾಕಿರ್ತೀವಲ್ವ, ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಸುಮ್ಮನೆ ಏನಿಲ್ಲ, ಸುಮ್ಮನೆ ಈ ರೀತಿ ಕಟ್ ಮಾಡೋದು. ತೋರಿಸ್ತೀನಿ, ಇಷ್ಟೇ ಇದು ನೋಡಿ. ಹತ್ತಿರದಿಂದ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಕಾಣಿಸ್ತಾ ಇದೆಯಾ? ಒಂಥರ ಜಿಗ್ಜಾಗ್ ಥರ ಬರ್ತಾಯಿದೆ. ಈ ಥರ ಬರೋದ್ರಿಂದ ಏನಾಗುತ್ತೆ, ಎಳೆ ಈಜ್ಕೊಳ್ಳಲ್ಲ. ನಿಮಗೆ ಎಳೆ ಎಷ್ಟೇ ಇದಾಗಿದ್ರೂ ಎಳೆ ಬಿಟ್ಕೊಳ್ಳಲ್ಲ, ನೀಟಾಗಿರುತ್ತೆ. ಹಂಗೆ ಸುಮ್ಮನೆ ಕಟ್ ಮಾಡೋದು ಅಷ್ಟೇ, ಏನಿಲ್ಲ. ಇದು ಈ ತುದಿನ ನೀಟಾಗಿ ಕಟ್ ಮಾಡೋದು. ನೀವು ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಎಲ್ಲನೂ ಆರಾಮಾಗಿ ಮಾಡ್ಕೋಬೋದು. ಆರಾಮಾಗಿ ಓರ್ಲಾಕ್ ಆಗುತ್ತೆ. ಇವಾಗ ಅಯ್ಯೋ ಓರ್ಲಾಕ್ ಇಲ್ಲ ಅನ್ನೋ ಬದಲು ಈ ಥರ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಡ್ರೆಸ್ ಮಾಡಿ ತೋರಿಸ್ತೀನಿ. ಈ ಥರ ಡ್ರೆಸ್ಸನ್ನು ಮಾಡ್ತಾಯಿದ್ದೀನಿ ನೋಡಿ. ಇದು ಅಷ್ಟೇ, ನೀವು ಯಾವುದೇ ತೊಗೊಳ್ಳಿ ಕತ್ರಿನ, ತುದಿನ ಈ ಥರ ಕಟ್ ಮಾಡಿ ಅಷ್ಟೇ ನೋಡಿ. ಈ ಥರ ಮಾಡೋದು ನೋಡಿ, ಎಷ್ಟು ಚೆನ್ನಾಗಿ ಜಿಗ್ಜಾಗ್ ಥರ ಬಂದಿದೆ. ಇಷ್ಟೇ, ಇದು ನೀಟಾಗಿ ಫಿನಿಶಿಂಗ್ ಆಗುತ್ತೆ. ನಿಮ್ಗೆ ಆರಾಮಾಗಿ ಅಯ್ಯೋ ಜಿಗ್ಜಾಗ್ ಮಾಡೋ ಬದಲು ಇದನ್ನೇ ಮಾಡಿಕೊಡಿ ನೋಡಿ. ಈ ರೀತಿ ಇದೆ ಕತ್ರಿ, ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ ಒಂಥರ. ಇದನ್ನು ಜಿಗ್ಜಾಗ್ ಕತ್ರಿ ಅಂತಾರೆ. ಈ ಥರದೊಂದು ಕತ್ರಿ ತೊಗೊಬಿಡಿ, ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು ನೋಡಿ. ಇದು ಬಟ್ಟೆ ಇದನ್ನು ತೋರಿಸಿ, ಇದು ಇಟ್ಕೊಳ್ಳಿ. ಇದು ಅದ್ರ ಕಾಣಿಸ್ತಾ ಇಲ್ಲ ಸರಿಯಾಗಿ, ಒಂದು ಹತ್ತಿರದಿಂದ ಹೆಚ್ಚು ಜೂಮ್ ಮಾಡಿಟ್ಟು ಕಟ್ ಮಾಡೋದು. ಈ ಥರ ಬರುತ್ತೆ. ನಾನು ಸುಮ್ಮನೆ ಪೇಪರ್ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಬರುತ್ತೆ. ಇವಾಗ ಒಂದು ಎಳೆನೂ ಬಿಟ್ಕೊಳ್ಳಲ್ಲ. ಇದು ನಾನು ಇದು ಬಟ್ಟೆನೂ ತೋರಿಸ್ತೀನಿ ನಿಮಗೆ. ಇದು ಡ್ರೆಸ್ ಆ್ಯಕ್ಚುಲಿ ಇಲ್ಲಿಂದನೂ ಮಾಡಿ ತೋರಿಸ್ತೀನಿ ರೀ. ಈ ರೀತಿಯೇನಾ? ಫಸ್ಟ್ ಇದಿನ್ನೂ ಹೊಸ ಕತ್ರಿ, ಸ್ವಲ್ಪ ಟೈಟ್ ಇರುತ್ತೆ. ನೀವು ಕಟ್ ಮಾಡ್ತಾ ಮಾಡ್ತಾ ಫ್ರೀ ಆಗುತ್ತೆ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ನೋಡಿ. ಇಷ್ಟೇ. ಮಿಷಿನ್ ಇಲ್ಲ, ಅಯ್ಯೋ ಮಿಷಿನ್ ಇಲ್ಲಪ್ಪ ಅಂತ ಯೋಚನೆ ಮಾಡೋಕ್ಕೆ ಹೋಗಲೇಬೇಡಿ. ಈ ಥರದ್ದು ಒಂದು ಕತ್ರಿ ಎಲ್ಲ ಕಡೆ ಸಿಗುತ್ತೆ ಮಿಷಿನ್ ಅಂಗಡಿಗಳಲ್ಲಿ. ಇದು ಜಿಗ್ಜಾಗ್ ಕತ್ರಿ ಅಂತ ಕೊಡಿ ಅಂದರೆ ಕೊಡ್ತಾರೆ. ತೊಗೊಬಂದು ಇಟ್ಕೊಳ್ಳಿ. ಈ ಥರ ಜಿಗ್ಜಾಗ್ಗೆ ಸ್ಟಿಚಿಂಗ್ ಆದಮೇಲೆ ನೀವು ಆರಾಮಾಗಿ ಈ ಥರ ಕಟ್ ಮಾಡಿಬಿಟ್ರೆ ಒಂದು ಎಳೆನೂ ಈಜ್ಕೊಳ್ಳಲ್ಲ. ಯಾಕೆಂದ್ರೆ ಸಣ್ಣ ಸಣ್ಣದಾಗಿ ಜಿಗ್ಜಾಗ್ ಥರ ಕಟಿಂಗ್ ಆಗಿರುತ್ತಲ್ಲ, ಎಳೆಗಳು ಓಪನ್ ಆಗಲ್ಲ ನೋಡಿ. ಆ ಥರ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ? ಎಷ್ಟು ನೀಟಾಗಿ ಬಂದಿದೆ, ಜಿಗ್ಜಾಗ್ ಥರನೇ. ಹಿಂಗಿದ್ರೆ ನಿಮ್ಗೆ ಎಳೆಗಳು ಈಜ್ಕೊಳ್ಳಲ್ಲ. ಯಾಕಂದ್ರೆ ಇನ್ನೊಂದು ತೋರಿಸ್ತೀನಿ ನೋಡಿ. ಈಗ ಇದನ್ನು ಸುಧಾ ಇಲ್ಲಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಅಂದರೆ ಏನೋ ಇದು ಈಜ್ಕೊಳ್ಳಲ್ಲ, ನೀಟಾಗಿ ಫಿನಿಶಿಂಗಾಗಿ ಇರುತ್ತೆ. ಮತ್ತು ಇಲ್ಲೂ ಸ್ಲೀವ್ಸು ಮಾಡಿದ್ದೀನಿ ನೋಡಿ. ತುದಿಲೇ ಎದುರಿಸೋದು ಅಷ್ಟೇ ನೋಡಿ. ಈ ಥರ ಮಾಡ್ಕೊಬೋದು, ನೀವು ಆರಾಮಾಗಿ ಮಾಡ್ಕೊಬೋದು.
ಹಂಗಾಗಿ ನೋಡಿ ಈ ಥರ ಬರುತ್ತೆ. ಕಟ್ ಮಾಡಿದ್ರೆ ಈ ಥರ ಬರುತ್ತೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸ್ಟಿಚ್ ಕಟ್ಟಿಂಗ್ ಮಾಡಿದ್ರೆ ಈ ಥರ ಬರುತ್ತೆ. ಅದು ದೂರದಿಂದ ಕಾಣಿಸ್ತಾ ಇಲ್ಲ, ಅದಕ್ಕೆ ಈ ಥರ ಜಿಗ್ಜಾಗ್ ರೀತಿ ನಾವು ಕಟ್ ಮಾಡ್ದಂಗೆ ಹಿಂಗೆ ಬರುತ್ತೆ. ಈ ರೀತಿ ಬರುತ್ತೆ. ಹಂಗಾಗಿ ಈ ಥರದೊಂದು ಇದನ್ನ ಕತ್ರಿ ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿದೆ, ಒಂದೆಳೆನೂ ಈಚ್ಕೊಳ್ಳಲ್ಲ. ಇವಾಗ ಫಿನಿಶಿಂಗ್ ನೀಟಾಗಿರುತ್ತೆ ನೋಡಿ. ಸೈಡಲ್ಲಂತೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರದೊಂದು ಜಿಗ್ಜಾಗ್ ಅನ್ನೋದೇ ಬರುತ್ತೆ. ಈ ಥರ ಒಂದು ಜಿಗ್ಜಾಗ್ ಕತ್ರಿ, ಜಿಗ್ಜಾಗ್ ಮಿಷಿನ್ ಅಲ್ಲ, ಜಿಗ್ಜಾಗ್ ಕತ್ರಿನ ತಗೊಳ್ಳಿ. ಆರಾಮಾಗಿ ಈ ಥರ ಓರ್ಲಾಕ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮಿಷಿನ್ ಆಲ್ರೆಡಿ ನಾನು ಒಂದು ಮಿಷಿನ್ ಬಗ್ಗೆನೂ ಹಾಕಿದ್ದೀನಿ, 3-in-1 ಮಿಷಿನ್ನು. ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಿಷಿನ್ ತೊಗೊಂಡಿಲ್ಲ ಅಂದರೆ ಅದು ತೊಗೊಳ್ಳಿ. ಇದನ್ನು ತೊಗೊಳ್ಳಿ, ಇದೇನು ಜಾಸ್ತಿ ಆಗೋಲ್ಲ, ಒಂದು 200 ರೂಪಾಯಿ ಆಗುತ್ತೆ. ತೆಗ್ದು ಇಟ್ಕೊಂಡ್ರೆ ಈ ಥರ ನೀವು ಅರ್ಜೆಂಟಾಗಿ ಮಾಡಿದಾಗ ಬೇಕಾದ್ರೆ ಹಿಂಗೆ ಆರಾಮಾಗಿ ಕಟ್ ಮಾಡ್ಕೋಬೋದು. ಅಯ್ಯಪ್ಪ, ಮಿಷಿನ್ ಇದ್ದರೆ ಮಿಷಿನಲ್ಲೂ ಮಾಡ್ಬೋದು, ಇಲ್ಲ ಅಂದಾಗ ಈ ಥರ ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ. ಈ ಥರ ಆರಾಮಾಗಿ ನೀವು ಮನೆಯಲ್ಲೇ ಇದು ಓರ್ಲಾಕ್ನ ಮಿಷಿನ್ ಇಲ್ದೇ ಓರ್ಲಾಕ್ ಮಾಡ್ದಂಗೆ ಆಯ್ತು. ಇದು ದಾರ ಹಾಕಂಗಿಲ್ಲ, ಏನಂದರೆ ಏನಿಲ್ಲ, ಆರಾಮಾಗಿ ಓರ್ಲಾಕ್ ಆಗುತ್ತೆ. ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಎಲ್ಲ ಟೈಲರ್ ಅಂಗಡಿ ಶಾಪ್ಗಳಲ್ಲೂ ಸಿಗುತ್ತೆ ನಿಮಗೆ ಈ ಕತ್ರಿ, ಜಿಗ್ಜಾಗ್ ಕತ್ರಿ ಕೊಡಿ ಅಂತ ಕೊಡ್ತಾರೆ. ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಂಗಾಗಿ ಇದು ತುಂಬ ಈಸಿಯಾಗಿರೋದ್ರಿಂದ ಇವಾಗ ಮಿಷಿನಲ್ಲಿ ದಾರ ಹಾಕಿ ಇವೆಲ್ಲ ಮಾಡೋ ಬದಲು ಸ್ಟಿಚಿಂಗ್ ಆದ ತಕ್ಷಣ ಹಿಂಗೆ ಕಟ್ ಮಾಡಿಬಿಡಿ, ನಿಮ್ಗೆ ಆರಾಮಾಗಿ ಫಿನಿಶಿಂಗ್ ಆಗೋಯ್ತು. ಹಂಗಾಗಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಕತ್ರಿ ತಗೊಂಡು ಕಮೆಂಟ್ ಮಾಡಿ, ತಗೊಂಡ್ವಿ ಇಲ್ಲ ಅಂತ. ತಗೊಂಡು ಕಟ್ ಮಾಡಿ ಈಸಿಯಾಗಿ ಮಾಡ್ಕೋಬೋದು. ಏನು ಅದರಲ್ಲಿ ಏನು ರಿಸ್ಕೇ ಇಲ್ಲ. ಆರಾಮಾಗಿ ತಗೊಳ್ಳೋದು. ಅದೇ ಸ್ವಲ್ಪ ಇದು ಟೈಟ್ ಇದೆ ಕತ್ರಿ, ಏನಿಲ್ಲ, ಸ್ವಲ್ಪ ಹಿಂಗೆ ಕಟ್ ಮಾಡ್ತಾಯಿದ್ರೆ ನೋಡಿ, ಕಟ್ ಮಾಡ್ತಾರೆ ಈಸಿಯಾಗಿ ಬರುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ಹಾಗಾಗಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕತ್ರಿ ಟೈಲರಿಂಗ್ ಶಾಪ್ಗಳಲ್ಲಿ ಮೆಟೀರಿಯಲ್ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತೆ. ಜಿಗ್ಜಾಗ್ ಕತ್ರಿ ಕೊಡಿ ಅಂದರೆ ಕೊಡ್ತಾರೆ. ಇದು ಕತ್ರಿ ನೋಡಿ, ಈ ಥರ ಜಿಗ್ಜಾಗ್ ಥರ ಇದೆ. ಹಂಗಾಗಿ ಇದು ನಮಗೆ ಆರಾಮಾಗಿ ಜಿಗ್ಜಾಗ್ ಥರ ಕಟ್ಟಿಂಗ್ ಆಗುತ್ತೆ. ಕಟ್ ಮಾಡಿದ್ರೆ ಆರಾಮಾಗಿ ಕಟ್ಟಿಂಗ್ ಆಗುತ್ತೆ. ಈ ಥರ ಕಟಿಂಗ್ ಆಯಿತು. ಹಾಗಾಗಿ ಈ ಥರ ಕತ್ರಿನ ಇದೊಂದನ್ನು ತೆಗೆದುಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು. ಏನಿಲ್ಲ, ಜಿಗ್ಜಾಗ್ ಕತ್ರಿ ತಗೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.